ಸೊ ಹಾಯ್, ವೆಲ್ಕಮ್ ಬ್ಯಾಕ್ ಟು ಅನದರ್ ಬ್ಲಾಗ್. ಸೊ ಇದು ಅದರದ್ದೇ ಕಂಟಿನ್ಯೂಯೇಷನ್ನು. ಅವತ್ತು ಸ್ವಾಮೀಜಿ ಬಂದಿದ್ದರು, ಪೂಜಾರಿಗಳು. ಅವ್ರು ಬಂದು ಅವ್ರ ಹತ್ರ ಸ್ವಲ್ಪ ಪೂಜೆ ಮಾಡಿಸ್ತಿದ್ದೆ. ಸೊ ಅವ್ರು ಬಂದು ಬಾಳೆ ಎಲೆ, ತೆಂಗಿನಕಾಯಿ, ಅಕ್ಕಿ ಎಲ್ಲ ಎಲೆ, ಅಡಿಕೆ ಎಲ್ಲ ಏಸ್ಕೊತಾಯಿದ್ರು. ಅದೇನೋ ಸಂಕಲ್ಪಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲ ತಂದು ಕೊಡೋಕೆ ಹೇಳ್ತಾಯಿದ್ರು. ನಾನು ಕೊಡ್ತಿದ್ದೆ. ಒಂದು ಐಟಮ್ ಸಿಕ್ಕರೆ ಒಂದು ಸಿಕ್ತಿರಲಿಲ್ಲ, ಕಣ್ಮುಂದೆ ಇದ್ರೂ ಕಾಣ್ತಿರ್ಲಿಲ್ಲ, ಹಾಗಾಗಿದೆ ನನ್ನದು. ಸೊ ನೆಕ್ಸ್ಟ್ ನನಗೂ ಚೇತನ್ಗೆ ಇಬ್ಬರು ಕೈಲಿ ಪೂಜೆ ಮಾಡಿಸಿದ್ರು. ಚೇತನ್ ಅವಾಗಿನ ಸ್ನಾನ ಮಾಡ್ಕೊಂಡು ಬಂದಿದ್ದ. ಫುಲ್ ನಿದ್ದೆ, ನೈಟ್ ಎಲ್ಲ ನಿದ್ದೆನೇ ಮಾಡಿರಲಿಲ್ಲ. ಅವನು 2 ದಿನದಿಂದ ನಿದ್ದೆ ಬರ್ತಿಲ್ಲ ಅಂತ ಸೀರೀಸ್ ನೋಡ್ತಿದ್ದ. ಸೊ ಇಬ್ಬರು ಕೈಲೂ ಪೂಜೆ ಮಾಡಿಸಿದ್ರು. ನಾನು 3 ಗಂಟೆಗೆ ಇದ್ದಿದ್ರು, ನನಗೇನು ಅಷ್ಟೊಂದು ಟಯರ್ಡ್ ಆಗ್ತಿರ್ಲಿಲ್ಲ. ಇಬ್ಬರು ಮಾಡ್ತಿದ್ವಿ. ನಮ್ಮ ಯಶ್ವಿಗೆ ಬೇರೆ ಅಲ್ಲಿ ಹಿಂಸೆ ಕೊಡ್ತಿದ್ದ, ಅಡ್ಡಡ್ಡ ಉದ್ದುದ್ದ ಎಲ್ಲ ಬೀಳ್ತಿದ್ದ ಅಲ್ಲಿ ಕೈ ಮುಗಿಯೋಕ್ಕೆ. ಅದ್ರ ಕ್ಯಾಮ್ರಾ ಮೇಲಿರೋದ್ರಿಂದ ಕಾಣ್ತಿಲ್ಲ ಅನಿಸುತ್ತೆ. ಸೊ ಇಲ್ಲಿ ನೋಡಿ, ಪ್ರತೀಕ್ಷಾ ನೋಡಿದರೆ ಹೋಳಿಗೆ ಮಾಡ್ತಿದ್ದಾಳೆ. ಹಾಯ್ ಮಾಡ್ರಿ. ಸರಿ, ಪ್ರತೀಕ್ಷಾ ಒಬ್ಬಳೇ ಎಲ್ಲ ಹೋಳಿಗೆ ಮಾಡ್ತಿದ್ದು, ನಾನು ಮಾಡ್ತಿದ್ದೆ. ಲಾಸ್ಟಿಗೆ ಒಂದು ಸ್ವಲ್ಪ ಬಿಟ್ಟೆ. ಆಮೇಲೆ ಇಲ್ಲ ಆಂಟಿ ಅವರು ಹೋಳಿಗೆ ಮಾಡಿಕೊಡ್ತೀನಿ ಬಾ ಅಂತ ಅಂದರು. ಬೆಳಗ್ಗೆ ಬೇಗ ಇದ್ದಿದ್ದೆ ನೀನು ಅಂತ. ಸೊ ಆಂಟಿನೂ ಹೋಳಿಗೆ ಮಾಡ್ತಿದ್ರು. ಹಿಟ್ಟು ಯಾಕೋ ಸರಿ ಇದ್ದಿಲ್ಲ ಅನಿಸುತ್ತೆ, ಅದು ಯಾಕೋ ಹರಿದು ಹೋಗ್ತಾ ಇತ್ತು ಹೋಳಿಗೆ. ಆಮೇಲೆ ಭಾಳ ತೆಳ್ಳಗೆ ಮಾಡ್ತಿದ್ರಲ್ಲ, ಅದಕ್ಕೆ ಆಯಿತು. ಈಗ ಇಲ್ಲಿ ನೋಡಿ, ನಮ್ಮಮ್ಮ ಡ್ರ್ಯಾಗನ್ ಫ್ರೂಟ್ ಕಳಿಸಿದ್ದಾರೆ. ಡ್ರ್ಯಾಗನ್ ಫ್ರೂಟ್ ಅಲ್ಲ, ಬಟರ್ ಫ್ರೂಟ್ ಮತ್ತು ಲಿಚ್ಚಿನೂ ಕಳಿಸಿದ್ದಾರೆ. ಸೊ ಇದು ಲಿಚ್ಚಿ, ಇದನ್ನು ಓಪನ್ ಮಾಡಿ ತಿನ್ನಬೇಕು. ಯಶ್ವಿ ನೋಡು, ಇಲ್ಲಿ ನೋಡಮ್ಮ. ಯಶ್ವಿ ನೋಡಿ ಇಲ್ಲಿ ಹೆಂಗಾಗಿದ್ದಾನೆ ಕೊಳಕ. ಇದು ಪ್ರತೀಕ್ಷಾ, ಇಲ್ಲಿ ಬೈಲಿ. ಇದು ಪ್ರತೀಕ್ಷಾ, ಇದು ಶ್ರೇಯಾ ಅಂತ. ಸೊ ಆಮೇಲೆ ಈವ್ನಿಂಗ್ ಕುಂಕುಮಕ್ಕೆ ಕೊಡುವಾಗ ಸಿಗ್ತೀವಿ. ಸೊ ಇಲ್ಲಿ ಸಾರಿ ಹಾಕೋ ಬಂದೆ. ಭಾಳ ಜಾರ್ತಿತ್ತು, ಪಿನ್ ಮಾಡೋಕ್ಕೆ ಬರಲ್ಲ ನನಗೆ. ಲಾಸ್ಟ್ ಟೈಮ್ ಯಶ್ವಿ ನಾಮಕರಣಕ್ಕೆ ಹಾಕೊಂಡಾಗ ನನ್ನ ಫ್ರೆಂಡ್ ಪಿಂಕಿ ಸಾರಿ ಉಡ್ಸಿದ್ಲು. ಸೊ ನನಗೆ ಪಿನ್ ಮಾಡೋಕ್ಕಾಗ್ತಿಲ್ಲ. ಅಲ್ಲಿ ಸೀರೆ ಎಲ್ಲಿ ಬೆಂಕಿಗೆ ತಾಗ್ಬಿಡುತ್ತೋ ಅಂತ ಭಯ, ಮೇಂಟೈನ್ ಮಾಡೋಕ್ಕೆ ಆಗ್ತಿರಲಿಲ್ಲ. ಮತ್ತು ಯಶ್ವಿಗೆ ಬೇರೆ ಎತ್ಕೋ ಅಂತ ಸತಾಯಿಸ್ತಿದ್ದ. ಸೊ ಅದರಲ್ಲೇ ಪೂಜೆ ಮಾಡ್ತಾಯಿದ್ದೀನಿ ಇಲ್ಲಿ. ಸೊ ಫೈನಲಿ ಪೂಜೆ ಆಯಿತು ನಂದು. ನೋಡಿ, ಇದೇ ಸಾರಿ. ನಮ್ಮ ದೇವ್ರು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ನಾನು ರಂಗೋಲಿ ಹಾಕೋಣ ಅಂತ ಬಂದೆ, ನೀವು ಇಲ್ಲೇ ಅಲ್ಲ. ಚಾಕಿನ ಬೆಳಗ್ಗೆ ತಂದು ಕೊಡ್ತೀನಿ. ನಾನು ನಿಮಗೆ 2-3 ಸರಿ ಬಂದಿದ್ದೆ. ನವೀನ ಹೋಗಿ ಹೇಳಿದೆ, ಅಲ್ಲೋಗಿದ್ದೆ. ಅಲ್ಲೋಗಿದ್ದೆ ಅಂತ ಅಂದ. ಸೊ ಇದು ಮುಂದ್ಗಡೆ ಮನೆ ಆಂಟಿ. ಅವರು ಪಾಪ ಬೇರೆ ಕಡೆ ಹೋಗಿ ನನಗೋಸ್ಕರ, ನಾನು ಕಾಲ್ ಮಾಡಿದಾಗ ನನಗೋಸ್ಕರ ಬಂದಿರುವಾಗ ನಮ್ಮ ಯಶ್ವಿಗಂತೂ ಬರೀ ಚಾಕಿ ಬೇಕು ಅಂತಿದ್ದ ಅವ ಆಂಟಿ. ಆಟಾಡಕ್ಕೆ ಹೋಗ್ತಾನೆ ಅವ್ರ ಮನೆ ಹತ್ರ. ಅವ ಆಂಟಿ ಪಾಪ ಬೆಳಿಗ್ಗೆ ಕೊಡ್ತೀನಿ ಅಂತ ಹೇಳ್ತಿದ್ದ. ಮತ್ತು ಅವ್ರು ಎಲ್ಲ ಊಟನೂ ಮಾಡ್ಕೊಂಡು ಹೋಗ್ರಿ ಅಂತ ಹೇಳಿದೆ, ಆದರೆ ಬೇಡ ಅಂತ ಹೇಳಿದ್ರು ಅವರು. ಹೋಳ್ಗೆನೂ ಮಾಡಿಸಿದ್ದೆ ಸ್ವಲ್ಪ ಜಾಸ್ತಿನೇ. ಹೋಳ್ಗೆ ಮಾಡಿದ್ದೆ ಆಂಟಿ, ತಿನ್ಕೊಂಡು ಹೋಗ್ರಿ. ಸೊ ಇವ್ರು ಈ ಕಡೆ ಮನೆ ಇನ್ನೊಬ್ಬರು ಎಲ್ಲರೂ ಬರ್ತಾಯಿದ್ರು. ತುಂಬ ಜನ ಬಂದುಬಿಟ್ಟು ಎಲ್ಲ
ಪೂಜೆ ಎಲ್ಲ ಚೆನ್ನಾಗಾಯಿತು. ಸೊ ಖುಷಿ ಆಯಿತು ನನಗಂತೂ. ಸೊ ಕುಂಕುಮ ಕೊಟ್ಟಿದ್ದಾಯಿತು. ಆಲ್ಮೋಸ್ಟ್ ಎಲ್ಲರೂ ಬಂದು ಹೋಗಿದ್ದಾರೆ. ಸೊ ಇವಾಗ ಟೈಮ್ ಬಂದು 9 o'clock ಆಗಿದೆ. ಊಟ ಮಾಡಬೇಕು. ಊಟ ಮಾಡೋದ್ರಲ್ಲಿ ಊಟದಲ್ಲಿ ಏನೇನು ಮಾಡಿದೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಸಿಗೋಣ. ಇಲ್ಲಿ ನೋಡಿ ಚೇತನ್ ಮತ್ತೆ ರಕ್ಷಿತ್ ಡಿಸ್ಕಸ್ ಮಾಡ್ತಿದ್ದಾರೆ. ಹಾಯ್ ಮಾಡಿ. ಹಾಯ್ ಮಾಡಿ. ಸೊ ಇವತ್ತಿನ ಊಟ ಬಂದು ಹೋಳಿಗೆ, ಕೋಸಂಬರಿ ಪಲ್ಯ ಮತ್ತೆ ಸೀಕರಣೆ ತುಪ್ಪ ಇಷ್ಟು ಊಟ ಮಾಡಿ ಇಲ್ಲಿಗೆ ಈ ಬ್ಲಾಗ್ನ ಎಂಡ್ ಮಾಡ್ತೀನಿ.